ಮುಂದೆ ಯುವತಿಯ ಜೊತೆಗೆ ಅದು ನಡು ರಸ್ತೆಯಲ್ಲಿ ಪಾರ್ಟಿ ಮಾಡಿರುವಂತಹ ಪ್ರಕರಣ. ಈ ಪ್ರಕರಣವನ್ನ ಪ್ರಶ್ನೆ ಮಾಡಿದಕ್ಕೆ ಪೊಲೀಸರ ಬಟ್ಟೆಯನ್ನ ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಂತರ ಅಲ್ಲಿಂದ ನಾವು ಪಾರ್ಟಿ ಮುಗಿಸೋಲ್ಲ ಅಂತ ತಗಾದೆ ತೆಗೆದಿರುವಂತಹ ಪ್ರಕರಣ. ಸುನೀಲ್ ಕುಮಾರ್ ಎಂಬಾತನಿಂದ ಈ ಕೃತ್ಯವನ್ನ ನಡೆಸಲಾಗಿದೆ. ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಘಟನೆ ಸಂಬಂಧಿತವಾಗಿ ಈಗ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸುನೀಲ್ ಕುಮಾರ್ ಮತ್ತು ಒಬ್ಬ ಹುಡುಗಿ ನಡು ರಸ್ತೆಯಲ್ಲಿ ಮದ್ಯದ ಬಾಟಲ್ ಅನ್ನ ಇಟ್ಕೊಂಡು ಬರ್ತ್ಡೇ ಪಾರ್ಟಿಯನ್ನ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ರು. ಅದು ಅಪಾರ್ಟ್ಮೆಂಟ್ ನಿವಾಸಿಗಳ ಒಂದು ಕೋಪಕ್ಕೂ ಕೂಡ ಗುರಿಯಾಗಿತ್ತು. ಇಲ್ಲಿ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಪೊಲೀಸರು ಬಂದು ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ? ವರದಿ ನೋಡಿ. ಇತ್ತೀಚೆಗೆ ಯುವ ಜನತೆ ಸಾಕಷ್ಟು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅದು ನಿನ್ನೆ ಮೊನ್ನೆ ನಡೆದಂತಹ ರೋಡ್ ರೇಜ್ ಗಲಾಟೆಗಳ ಕೊಲೆ ಅಂತ್ಯಕ್ಕೆ ಹೋಗಿರ್ತಕ್ಕಂತಹ ಪ್ರಕರಣಗಳಿರ್ಬೋದು, 3-4 ಗಲಾಟೆ ಸನ್ನಿವೇಶಗಳಿರಬಹುದು, ನಡು ರಸ್ತೆಯಲ್ಲಿ ಪಾರ್ಟಿ ಮಾಡೋದಿರಬಹುದು. ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಪೊಲೀಸು ಇದ್ಯಾವುದರ ಭಯ ಕೂಡ ನಮಗೆ ಇಲ್ಲ ಅನ್ನೋ ಅತಿರೇಕದ ವರ್ತನೆ ಇರಬಹುದು. ಇದೇ ರೀತಿಯಾಗಿ ತಡರಾತ್ರಿಯಲ್ಲಿ ಪಾರ್ಟಿ ಮಾಡ್ತಿದ್ದವನನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರಿಗೆ ಎಳೆದಾಡಿ ಆವಾಜ್ ಬಿಟ್ಟಿರ್ತಕ್ಕಂಥ ಘಟನೆ ಇದೆ. ಆ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಪಾರ್ಟ್ಮೆಂಟ್ ಮುಂದೆ ಯುವತಿ ಜೊತೆ ಪಾರ್ಟಿ, ಮಿಡ್ ನೈಟ್ ಪಾರ್ಟಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ? ಪೊಲೀಸರ ಬಟ್ಟೆ ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ಅಬ್ಬಬ್ಬ, ಏನು ದೌಲತ್ ಗುರು! ಪಾರ್ಟಿ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡಿದ್ದಲ್ಲದೆ ಪೊಲೀಸರಿಗೆ ಈ ಭೂಪ ಆವಾಜ್ ಹಾಕ್ತಿದ್ದಾನೆ. ಇವರು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಏನು ಗಾಂಚಲಿನ ಅಂತ ಕೇಳ್ತಾ ಇದ್ದಾರೆ. ನಾನು ನನ್ನ ಸಹೋದರ ಮತ್ತು ಹುಡುಗಿ ಜೊತೆ ಕುಳಿತು ಪಾರ್ಟಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಪೊಲೀಸರು ಬಂದರು. ತಾನು ಯಾವುದೋ ಕಂಪನಿಯ CEO ಅಂತೆಲ್ಲ ಪೊಲೀಸರಿಗೆ ಬೊಗಳೆ ಬಿಡ್ತಾ ಇದ್ದಾನೆ. ಹೌದು, ಈತನ ಹೆಸರು ಸುನಿಲ್ ಕುಮಾರ್. ಬಂಡೆಪಾಳ್ಯ ಸಮೀಪದ SV ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಬಳಿ ಓರ್ವ ಯುವತಿ ಹಾಗೂ ಮತ್ತೋರ್ವ ಸ್ನೇಹಿತನ ಜೊತೆಗೂಡಿ ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ಎಣ್ಣೆ ಸಿಗರೇಟ್ ಹೊಡ್ಕೊಂಡು ಪಾರ್ಟಿ ಮಾಡ್ತಾ ಇದ್ರು. ಯುವಕರ ವರ್ತನೆಯಿಂದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಸಾರ್ವಜನಿಕರು ದೂರು ನೀಡಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಬೀಟ್ ಪೊಲೀಸರು, ಯಾಕಪ್ಪ ರಸ್ತೆ ಮಧ್ಯೆ ಪಾರ್ಟಿ ಮಾಡ್ತಾ ಇದೆಯಾ, ಮನೆಗೆ ಹೋಗಿ ಅಂತ ಸೂಚಿಸಿದ್ದಾರೆ. ಹೀಗೆ ಹೇಳಿದ್ದೇ ತಡ ಪೊಲೀಸ್ ಸಿಬ್ಬಂದಿಗೆ ಈತ ಆವಾಜ್ ಹಾಕಿದ್ದಾನೆ. ಪಾರ್ಟಿಯನ್ನ ಮಾಡಿ ಕುಡಿದು ಗಲಾಟೆಯನ್ನು ಮಾಡೋರ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿರುವಂಥದ್ದು. ನೆನ್ನೆ HSR ಲೇಔಟ್ನಲ್ಲಿ ಇದೇ ರೀತಿಯ ಒಂದು ಘಟನೆ ನಡೆದಿದೆ. ಅದು ಯುವಕನ ಜೊತೆಯಲ್ಲಿ ಯುವತಿಯು ಕೂಡ ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಕುಳಿತುಕೊಂಡು ಸಿಗರೇಟ್ ಅನ್ನ ಸೇದಿ ಮದ್ಯವನ್ನ ಸೇವನೆಯನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಅದಕ್ಕೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಪೊಲೀಸರ ಮೇಲೆ ಒಂದು ಗಲಾಟೆಯನ್ನ ಮಾಡ್ಕೊಂಡಿರುವಂಥದ್ದು. ಯಾಕೆಂದ್ರೆ ಆ ಆರೋಪಿ ಏನಿದ್ದ ಆರೋಪಿ ಸುನೀಲ್ ಅನ್ನೋ ಆರೋಪಿಯು ಕೂಡ ನನಗೆ DCP ಗೊತ್ತು ಅಂತ ಹೇಳಿ ಒಂದು ದರ್ಪವನ್ನ ತೋರಿಸಿ ಪೊಲೀಸರ ಮೇಲೆ ಗಲಾಟೆಯನ್ನ ಮಾಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದ ಪ್ರಕರಣವನ್ನ ಈಗ ಪೊಲೀಸರು ಕೂಡ ಬಂಡೆಪಾಳ್ಯದಲ್ಲಿ ದಾಖಲನ್ನ ಮಾಡ್ಕೊಂಡಿರುವಂಥದ್ದು. ಬಂಡೆಪಾಳ್ಯ ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅದರ ಬಗ್ಗೆ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಇನ್ನು ಈ ಮಹಾನುಭಾವನಿಗೆ ಫುಲ್ ರೆಸ್ಪೆಕ್ಟ್ ಕೊಡಬೇಕಂತೆ. ನಾನು ಒಂದು ಕಂಪನಿಯ CEO, ನನಗೆ ಗಾಂಚಲಿನ ಅಂತ ಕೇಳ್ತಿದ್ದಾರೆ ಎಂದು ನಿಗರಾಡ್ತಾ ಇದ್ದಾನೆ. ಇನ್ನೇನು ಸಾರ್ವಜನಿಕ ಸ್ಥಳದಲ್ಲಿ ಪಾರ್ಟಿ ಮಾಡಿದ್ದಕ್ಕೆ ಇವನಿಗೆ ಸನ್ಮಾನಿಸಿ ಗೌರವಿಸಬೇಕಿತ್ತೋ ಏನೋ. ಪೊಲೀಸರ ಬಟ್ಟೆ ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಸದ್ಯ ಬಂಡೆಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಕೆಲ ಜನತೆಗೆ ಅದೇನಾಗಿದೆಯೋ ಏನೋ, ಬರೀ ರೋಡ್ ರೇಜ್ ಕಿರಿಕ್ ಗಲಾಟೆ ಮಾಡಿಕೊಂಡು ಬೆಂಗಳೂರಿನ ಮಾನ ಮರ್ಯಾದೆ ಕಳೀತಾ ಇದ್ದಾರೆ. ಪೊಲೀಸರು ಎಚ್ಚೆತ್ತು ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕಿದೆ. ಈತ ಸುನೀಲ್ ಕುಮಾರ್ ಅಂತೆ, ಯಾವುದೋ ಕಂಪನಿಯ CEO ಅಂತೆ. ಈತ ತಡರಾತ್ರಿಯಲ್ಲಿ ಪಾರ್ಟಿ ಮಾಡಿದ್ದಲ್ಲದೆ ನಡು ರಸ್ತೆಯಲ್ಲಿ ಎಣ್ಣೆಯನ್ನ ಹೊಡೆದಿದ್ದಾನೆ, ದೊಡ್ಡದಾಗಿ ಸೌಂಡನ್ನ ಹಾಕೊಂಡಿದ್ದಾನೆ, ಕಿರ್ಚಾಡಿದ್ದಾನೆ. ಈತನ ಜೊತೆ ಒಬ್ಬ ಹುಡುಗಿ ಕೂಡ ಇದ್ದಾಳೆ, ಅದ್ರ ಜೊತೆಗೆ ಆತನ ಸ್ನೇಹಿತ ಬೇರೆ ಇದ್ದಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಈತನನ್ನ ಯಾರು ಕೂಡ ಪೊಲೀಸರು ಪ್ರಶ್ನೆ ಮಾಡಬಾರ್ದಿತ್ತಂತೆ. ಅಕ್ಕಪಕ್ಕದವರು ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡಿದಾಗ ಹೊಯ್ಸಳ ಸ್ಪಾಟಕ್ಕೆ ಬಂದು, ಯಾಕಪ್ಪ ಇಷ್ಟೊತ್ತಿನಲ್ಲಿ ಪಾರ್ಟಿ ಮಾಡ್ತಿದ್ಯಾ, ಅದು ನಡು ರಸ್ತೆಯಲ್ಲಿ, ಮನೆಗೆ ಹೋಗು ಅಂತ ಹೇಳಿದ್ಕೆ ಈತ ಪೊಲೀಸರಿಗೆ ಆವಾಜ್ ಬಿಟ್ಟಿದ್ದಾನೆ. ಅವ್ರನ್ನ ಹಿಡಿದು ಎಳೆದಾಡಿದ್ದಾನೆ. ಇಷ್ಟು ಮಾಡಿದ್ರೆ ಪೊಲೀಸರು ಸುಮ್ಮನೆ ಇರ್ತಾರ? ಸದ್ಯ ಬಾರಪ್ಪ ಇಲ್ಲಿ ಅಂತ ಹೇಳಿ ಕರ್ಕೊಂಡೋಗಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಯುವ ಜನತೆ ಈ ರೀತಿಯಾದಂತಹ ಅತಿರೇಕದ ವರ್ತನೆ ಸಂಯಮವನ್ನ ಕಳ್ಕೊಂಡು ಈ ರೀತಿಯಾಗಿ ಕಾನೂನಿನ ಕುಣಿಕೆಗೆ ಬೀಳ್ತಿದ್ದಾರೆ. ಕಾನೂನಿನಿಂದ ಇದೀಗ ಆತ ಪಾಠವನ್ನ ಕಲ್ತ್ಕೊಳ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.